ಹಲೋ ಗೆಳೆಯರೇ, ವೆಲ್ಕಮ್ ಟು ದ ಮೈ ಚಾನಲ್. ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈಗ ಕತೆಗೆ ಬರೋಣ. ಈ ಕತೆ ಕೇಳುವುದಕ್ಕಿಂತ ಓದೋದ್ರಲ್ಲೇ ಮಜಾ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಡಿಯೋದ ಆಡಿಯೋನ ನೀವು ಮ್ಯೂಟ್ ಮಾಡಿ ಓದಬಹುದು. ದೆಹಲಿಯಲ್ಲಿ ಒಬ್ಬ ಕಡು ಬಡವನಿದ್ದನು. ಆ ಬಡವನಿಗೆ ಸುಂದರವಾದ 8 ವರ್ಷದ ಒಬ್ಬಳು ಮಗಳಿದ್ದಳು. ಆ ಬಡವನಿಗೆ ದಿನನಿತ್ಯದ ಹೊಟ್ಟೆಪಾಡಿಗೆ ತಾಪತ್ರಯವಾಗುತ್ತಿತ್ತು. ಅವನು ಹಸಿವೆಯನ್ನು ಹೇಗಾದರೂ ಸಹಿಸಿಕೊಂಡು ಇದ್ದು ಬಿಡುತ್ತಿದ್ದನು. ಆದರೆ ತನ್ನ ಮಗಳು ಹಸಿವೆಯಿಂದ ಒದ್ದಾಡುವುದನ್ನು ಅವನಿಗೆ ನೋಡಲಾಗುತ್ತಿರಲಿಲ್ಲ. ಆದ್ದರಿಂದ ಅವನು ಹೇಗೋ ಕಷ್ಟಪಟ್ಟು ಸಂಪಾದಿಸಿ ಒಂದಿಷ್ಟು ತಂದು ಮಗಳ ಹೊಟ್ಟೆಗೆ ಹಾಕುತ್ತಿದ್ದನು. ಆದರೆ ಅವನು ತರುತ್ತಿದ್ದ ಆಹಾರದಿಂದ ಮಗಳ ಹೊಟ್ಟೆ ಪೂರ್ಣ ತುಂಬುತ್ತಿರಲಿಲ್ಲ. ಆದರೂ ಮಗಳು ತಂದೆಯ ಬಡತನವನ್ನು ಅರ್ಥ ಮಾಡಿಕೊಂಡು ಇದ್ದುದರಲ್ಲಿಯೇ ತೃಪ್ತಿಪಡುತ್ತಿದ್ದಳು. ಒಂದು ದಿನ ಆ ಬಡವನ ಮಗಳು ದಾರಿಯಲ್ಲಿ ಸಾಗಿ ಹೋಗುತ್ತಿದ್ದಾಗ ಮೋಸಗಾರನೊಬ್ಬನು ಅವಳನ್ನು ನೋಡಿದನು. ಅವಳ ಸುಂದರತೆಯನ್ನು ಕಂಡು ಅವನಲ್ಲಿ ದುರಾಲೋಚನೆ ಉದ್ಭವಿಸಿತು. ಅವನು ಕೂಡಲೇ ಆ ಹುಡುಗಿಯ ಬಳಿಗೆ ಹೋಗಿ ತನ್ನ ಮಾತಿನ ಮೋಡಿಯಿಂದ ಅವಳನ್ನು ಮರುಳು ಮಾಡಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಗುಪ್ತವಾಗಿರಿಸಿದನು. ತನ್ನ ಮಗಳು ಕತ್ತಲಾದರೂ ಹಿಂತಿರುಗಿ ಬಾರದೆ ಇದ್ದುದರಿಂದ ಕಳವಳಗೊಂಡ ಬಡವನು ಮಗಳಿಗಾಗಿ ಎಲ್ಲೆಲ್ಲಿಯೋ ಹುಡುಕಾಡಿದನು. ಆದರೆ ಅವನಿಗೆ ಮಗಳು ದೊರೆಯಲಿಲ್ಲ. ಅನೇಕ ದಿನಗಳವರೆಗೆ ಎಡಬಿಡದೆ ಹುಡುಕಾಡಿದ ಬಡವನು ಕೊನೆಗೆ ದುಃಖದಿಂದ ನಿರಾಶೆಗೊಂಡು ಮನೆಗೆ ಹಿಂತಿರುಗಿದನು. ಬಡವನ ಮಗಳನ್ನು ಕರೆದುಕೊಂಡು ಹೋಗಿದ್ದ ಮೋಸಗಾರನು ಅನೇಕ ದಿನಗಳವರೆಗೆ ಒಳ್ಳೆಯ ಆಹಾರವನ್ನು ಕೊಟ್ಟು ಒಳ್ಳೆಯ ಬಟ್ಟೆ ಬರೆಗಳನ್ನು ಹೊಲಿಸಿ ಕೊಟ್ಟನು. ಇದರಿಂದಾಗಿ ಮೊದಲೇ ಸುಂದರಿಯಾಗಿದ್ದ ಆ ಹುಡುಗಿ ಅದ್ವಿತೀಯ ಸುಂದರಿಯಾಗಿ ಕಂಗೊಳಿಸತೊಡಗಿದಳು. ಎಲ್ಲರೂ ಅವಳ ಸೌಂದರ್ಯವನ್ನು ಕಂಡು ಪ್ರಶಂಸೆಗೊಳಿಸಿದರು. ಒಂದು ದಿನ ಆ ಮೋಸಗಾರನು ಆ ಬಡವನ ಪುತ್ರಿಯನ್ನು ಅಲ್ಲಿನ ಪ್ರಸಿದ್ಧ ವೇಶ್ಯೆಯೊಬ್ಬಳ ಬಳಿಗೆ ಕರೆದುಕೊಂಡು ಹೋಗಿ ಅವಳಿಂದ ಅನೇಕ ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡು ಅವಳನ್ನು ಮಾರಿಬಿಟ್ಟನು. ವೇಶ್ಯೆಗೆ ಸಾಕಷ್ಟು ವಯಸ್ಸಾಗುತ್ತಾ ಬಂದಿತ್ತು. ತನ್ನ ಮುಂದಿನ ಜೀವನ ಈ ಹುಡುಗಿಯಿಂದ ಸುಖವಾಗಿ ಕಳೆಯುತ್ತೇನೆಂಬ ನಂಬಿಕೆಯಿಂದ ಆ ವೇಶ್ಯೆ ಆ ಹುಡುಗಿಯನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದಳು. ಬಡತನದಿಂದ ನೊಂದು ಬೆಂದಿದ್ದ ಆ ಹುಡುಗಿ ಸುಖ ಜೀವನದಲ್ಲಿ ತನ್ನ ತಂದೆಯನ್ನು ಮರೆತು ಆ ವೇಶ್ಯೆಯನ್ನೇ ತನ್ನ ತಾಯಿ ಎಂದು ಭಾವಿಸಿ ಅವಳು ಹೇಳಿದಂತೆ ಕೇಳಿಕೊಂಡು ನೆಮ್ಮದಿಯಿಂದ ಇರತೊಡಗಿದಳು. ಆ ವೇಶ್ಯೆಯು ಆ ಹುಡುಗಿಗೆ ನರ್ತನ, ಗಾಯನ, ರಸಿಕತೆ ಮತ್ತು ಒನಪು ವಯ್ಯಾರಗಳ ಶಿಕ್ಷಣವನ್ನು ಕೊಡತೊಡಗಿದಳು. ಆ ಹುಡುಗಿಗೆ ಈ ವಿದ್ಯೆಗಳೆಲ್ಲ ಬಹು ಸುಲಭವಾಗಿ ಬಂದವು. ಅನೇಕ ವರ್ಷಗಳು ಉರುಳಿದವು. ಈಗ ಹುಡುಗಿ ಸುಂದರ ಯುವತಿಯಾದಳು. ದೆಹಲಿಯಲ್ಲಿ ಪ್ರಸಿದ್ಧ ನರ್ತಕಿ ಎಂದು ಹೆಸರು ಗಳಿಸಿದಳು. ಇವಳ ನರ್ತನವನ್ನು ನೋಡಲು, ಗಾಯನವನ್ನು ಕೇಳಲು ದಿಲ್ಲಿಯ ಸಿರಿವಂತರು ಆ ವೇಶ್ಯೆಯ ಮನೆಗೆ ಬರತೊಡಗಿದರು. ದಿನೇ ದಿನೇ ಅವಳ ಕೀರ್ತಿ ಎಲ್ಲ ಕಡೆ ಹರಡತೊಡಗಿತು. ಒಂದು ಬಾರಿ ಓರ್ವ ಸರದಾರನ ಮಗಳ ಸಂದರ್ಭದಲ್ಲಿ ಈ ಹುಡುಗಿಯ ಸಾರ್ವಜನಿಕ ನೃತ್ಯ ಪ್ರದರ್ಶನದ ಏರ್ಪಾಟು ಆಗಿತ್ತು. ಎಲ್ಲ ಜನಗಳು ಅವಳ ನೃತ್ಯವನ್ನು ನೋಡಲು ಕುತೂಹಲದಿಂದ ಆಗಮಿಸಿದರು. ಆ ಹುಡುಗಿಯ ತಂದೆಯೂ ಸಹ ಅಲ್ಲಿಗೆ ಬಂದಿದ್ದನು. ಅವಳ ನೃತ್ಯವನ್ನು ನೋಡಿ ಗಾಯನವನ್ನು ಕೇಳಿದ ಆ ಬಡವನಿಗೆ ತನ್ನ ಮಗಳು ಜ್ಞಾಪಕ ಬಂದಿತು. ಏನೋ ಒಂದು ರೀತಿಯ ಭಾವನೆ ಅವನಲ್ಲಿ ಬಂದು ಕಳೆದು ಹೋದ ತನ್ನ ಮಗಳೇ ಇವಳಿರಬೇಕೆಂದು ಅವನ ಅಂತರಾತ್ಮಕ್ಕೆ ಭಾಸವಾಯಿತು. ಅವನು ಅವಳ ಹತ್ತಿರಕ್ಕೆ ಬಂದು ಚೆನ್ನಾಗಿ ಪರೀಕ್ಷಿಸಿದನು. ಆ ಹುಡುಗಿಯ ಎಡ ಕೆನ್ನೆಯ ಮೇಲಿದ್ದ ಕಪ್ಪು ಮಚ್ಚೆಯನ್ನು ನೋಡಿ ಇವಳು ಖಂಡಿತ ನನ್ನ ಮಗಳೇ ಎಂದು ಗುರುತು ಹಿಡಿದನು. ಆದರೆ ಇಂತಹ ಸಭೆಯಲ್ಲಿ ಇಂತಹ ಪ್ರಸಿದ್ಧಳಾದವಳನ್ನು ತನ್ನ ಮಗಳೆಂದು ಹೇಳಿದರೆ ಯಾರೂ ನಂಬುವುದಿಲ್ಲವೆಂದು ಯೋಚಿಸಿ
ಸುಮ್ಮನಾದನು. ಹೇಗೋ ದೇವನ ದಯೆಯಿಂದ ನನ್ನ ಮಗಳು ಬದುಕಿ ಸುಖವಾಗಿರುವವಳಲ್ಲ ಎಂದು ಮನದಲ್ಲೇ ಸಂತಸಪಟ್ಟುಕೊಂಡು ಹತ್ತಿರದಿಂದಲೇ ಮಗಳನ್ನು ನೋಡುತ್ತಾ ನಿಂತನು. ಇಂತಹ ಸುಖವಾಗಿರುವ ಅವಳು ತಾನು ಕರೆದರೂ ತನ್ನ ಜೊತೆಯಲ್ಲಿ ಬರುವುದಿಲ್ಲ ಎಂದು ಅವನಂದುಕೊಂಡನು. ಆ ಹುಡುಗಿಯ ಬಗ್ಗೆ ವಿವರಗಳನ್ನು ತಿಳಿದುಕೊಳ್ಳಲು ಅವನ ಮನಸ್ಸು ಹಾತೊರೆಯಿತು. ಅಲ್ಲಿ ನೆರೆದಿದ್ದ ಅನೇಕರನ್ನು ಅವನು ಆ ಹುಡುಗಿಯ ಬಗ್ಗೆ ವಿಚಾರಿಸಿದಾಗ ಆ ಹುಡುಗಿಯನ್ನು ಸಾಕಿದವಳು ಅದೇ ಊರಿನ ವೇಶ್ಯೆ ಎಂಬುದು ಗೊತ್ತಾಯಿತು. ಆ ವೇಶ್ಯೆಯ ಮನೆಯ ಗುರುತನ್ನು ತಿಳಿದುಕೊಂಡು ಆ ಬಡವ ಬೀರ್ಬಲ್ನ ಮನೆಗೆ ಬಂದು ಬೀರ್ಬಲ್ನಿಗೆ ತನ್ನ ಮಗಳ ಕಥೆಯನ್ನು ವಿವರವಾಗಿ ತಿಳಿಸಿದನು. ನಂತರ ಹೇಗಾದರೂ ತನ್ನ ಮಗಳನ್ನು ತನಗೆ ಕೊಡಿಸಬೇಕೆಂದು ಪ್ರಾರ್ಥಿಸಿದನು. ಬಡವನ ಕಥೆಯನ್ನು ಕೇಳಿ ಬೀರ್ಬಲ್ ಅವನ ಮೇಲೆ ಕನಿಕರಗೊಂಡು ಅವನನ್ನು ತನ್ನ ಜೊತೆಯಲ್ಲೇ ಕರೆದುಕೊಂಡು ನೇರವಾಗಿ ಅಕ್ಬರ್ ಚಕ್ರವರ್ತಿಯ ಬಳಿ ಹೋಗಿ ಆ ಬಡವನ ಕರುಣಾಜನಕ ಪರಿಸ್ಥಿತಿಯನ್ನು ವಿವರಿಸಿದನು. ಅಕ್ಬರ್ ಎಲ್ಲ ವಿಷಯವನ್ನು ಅರಿತು ನಂತರ ತನ್ನ ಸೇವಕನೊಬ್ಬನನ್ನು ಕರೆದು ಆ ವೇಶ್ಯೆಯನ್ನು ಮತ್ತು ಅವಳ ಸಾಕು ಮಗಳನ್ನು ತನ್ನ ಬಳಿಗೆ ಕರೆದುಕೊಂಡು ಬರುವಂತೆ ಆಜ್ಞಾಪಿಸಿದನು. ಸೇವಕನು ಆ ತಕ್ಷಣವೇ ವೇಶ್ಯೆಯ ಮನೆಗೆ ಹೋಗಿ ಚಕ್ರವರ್ತಿಗಳ ಆಜ್ಞೆಯನ್ನು ತಿಳಿಸಿದ. ವೇಶ್ಯೆಗೆ ಒಂದು ರೀತಿಯ ಗಾಬರಿ ಮತ್ತು ಸಂದೇಹ ಉಂಟಾಯಿತು. ಆದರೂ ಚಕ್ರವರ್ತಿಗಳ ಆಜ್ಞೆಯನ್ನು ಧಿಕ್ಕರಿಸದೆ ಒದಗಬಹುದಾದಂಥ ತೊಂದರೆಯನ್ನು ಊಹಿಸಿಕೊಂಡು ತನ್ನ ಸಾಕು ಮಗಳನ್ನು ಒಳಕೋಣೆಗೆ ಕರೆದುಕೊಂಡು ಹೋಗಿ, ಮಗಳೇ, ಚಕ್ರವರ್ತಿಗಳು ನಿನ್ನನ್ನು ಯಾರ ಮಗಳೆಂದು ಕೇಳಿದರೆ ನೀನು ನನ್ನ ಮಗಳೆಂದು ಧೈರ್ಯವಾಗಿ ಹೇಳು. ನಿನ್ನ ತಂದೆ ಯಾರೆಂದು ಕೇಳಿದರೆ ನನಗೆ ತಿಳಿಯದೆಂದು ಹೆದರದೆ ಹೇಳು ಎಂದು ಹೇಳಿದಳು. ಅವಳು ಹಾಗೆ ಉತ್ತರಿಸುತ್ತೇನೆಂದು ಒಪ್ಪಿಕೊಂಡಳು. ನಂತರ ಅವರಿಬ್ಬರು ಸೇವಕನ ಜೊತೆಯಲ್ಲಿ ಅಕ್ಬರನ ಆಸ್ಥಾನಕ್ಕೆ ತಲುಪಿದರು. ಸಿಂಹಾಸನದ ಮೇಲೆ ಆಸೀನರಾಗಿದ್ದ ಅಕ್ಬರ್ ಚಕ್ರವರ್ತಿ ಆ ವೇಶ್ಯೆ ಮತ್ತು ಅವಳ ಸಾಕು ಮಗಳನ್ನು ಪರೀಕ್ಷಾರ್ಹ ದೃಷ್ಟಿಯಿಂದ ನೋಡಿ ನಂತರ ಬೀರ್ಬಲ್ಗೆ ಸಂಕೇತ ಮಾಡಿದನು. ಆಗ ಬೀರ್ಬಲನು ಆ ವೇಶ್ಯೆಯನ್ನು ಉದ್ದೇಶಿಸಿ, ಈ ಹುಡುಗಿ ಯಾರ ಮಗಳು ಎಂದು ಪ್ರಶ್ನಿಸಿದನು. ಪ್ರಭು, ಇವಳು ನನ್ನ ಮಗಳೇ ಎಂದು ವೇಶ್ಯೆ ನುಡಿದಳು. ಚಕ್ರವರ್ತಿಗಳ ಮುಂದೆ ನೀನು ಸುಳ್ಳು ಹೇಳಿದರೆ ಶಿಕ್ಷೆ ಏನಾಗಬಹುದು ನಿನಗೆ ಗೊತ್ತೇ ಇರಬೇಕು. ಆದ್ದರಿಂದ ನಾನು ಕೇಳುವುದಕ್ಕೆ ಸತ್ಯವಾದ ಉತ್ತರವನ್ನು ಕೊಡು. ಇವಳು ನಿನ್ನ ಸ್ವಂತ ಮಗಳೇ ಅಥವಾ ಸಾಕು ಮಗಳು ಎಂದು ಗಂಭೀರ ಸ್ವರದಲ್ಲಿ ಕೇಳಿದ ಬೀರ್ಬಲ್. ಪ್ರಭು, ಇವಳು ನಾನು ಹಡೆದ ಮಗಳಲ್ಲ, ಸಾಕು ಮಗಳು ಎಂದಳು ವೇಶ್ಯೆ. ಇವಳ ತಂದೆ ಯಾರೆಂದು ನಿನಗೆ ತಿಳಿದಿದೆಯೇ? ಇವಳ ತಂದೆ ಓರ್ವ ಸನ್ಯಾಸಿ, ಅವನೇ ಈ ಹುಡುಗಿಯನ್ನು ನನಗೆ ಮಾರಿಹೋದ ಎಂದಳು ವೇಶ್ಯೆ. ನಂತರ ಬೀರ್ಬಲ್ ಆ ಹುಡುಗಿಯನ್ನು ಉದ್ದೇಶಿಸಿ, ನಿನ್ನ ತಂದೆ ಯಾರೆಂದು ನಿನಗೆ ಗೊತ್ತೇನಮ್ಮ ಎಂದು ಕೇಳಿದಳು. ಪ್ರಭು, ಈಕೆಯೇ ನನ್ನನ್ನು ಪೋಷಿಸಿದವರು ಎಂದು ಇವಳೇ ನನ್ನ ತಾಯಿ ಎಂದು ತಿಳಿದಿದ್ದೇನೆ. ನನ್ನ ತಂದೆ ಯಾರೆಂಬುದು ನನಗೆ ತಿಳಿಯದು ಎಂದಳು ಹುಡುಗಿ. ಆನಂತರ ಬೀರ್ಬಲ್ ವೇಶ್ಯೆಯನ್ನು ಉದ್ದೇಶಿಸಿ, ಈ ನಿನ್ನ ಸಾಕು ಮಗಳ ಹೆಸರೇನು ಎಂದು ಕೇಳಿದ. ಇವಳ ಹೆಸರು ಗೌರಿ ಎಂದಳು ವೇಶ್ಯೆ. ಅವಳ ಮಾತು ಕೇಳಿ ಬೀರ್ಬಲ್ಗೆ ಏನೆಂದು ತೀರ್ಮಾನಿಸಬೇಕೆಂದು ತೋಚದಾಯಿತು. ಅವನು ಅಕ್ಬರನೊಂದಿಗೆ ಮೇಲುದನಿಯಲ್ಲಿ ಮಾತಾಡಿ ಅವರಿಬ್ಬರಿಗೂ ಮನೆಗೆ ಹೋಗುವುದಕ್ಕೆ ಅಪ್ಪಣೆ ಕೊಡುವಂತೆ ಕೇಳಿಕೊಂಡ. ಮತ್ತೊಮ್ಮೆ ಕೇಳಿಸಿದಾಗ ತಾಯಿ ಮಗಳು ಇಬ್ಬರು ಆಸ್ಥಾನಕ್ಕೆ ಬರುವಂತೆಯೂ ಹೇಳುವಂತೆ ವಿನಂತಿಸಿಕೊಂಡ. ಅದರಂತೆ ಅಕ್ಬರ್ ಅವರಿಬ್ಬರಿಗೂ ಆದೇಶವಿತ್ತು ಮನೆಗೆ ಕಳಿಸಿಕೊಟ್ಟ. ಸಭೆಯಿಂದ ಅವರು ಹೊರಟು ಹೋದ ನಂತರ ಬೀರ್ಬಲ್ ಆ ಬಡವನನ್ನು ಅವನ ಮಗಳ ಹೆಸರೇನೆಂದು ಕೇಳಿದ. ಆ ಬಡವನು, ಸ್ವಾಮಿ, ನನ್ನ ಮಗಳ ಹೆಸರು ಲಕ್ಷ್ಮಿ ಎಂದು. ಅವಳನ್ನು ಲಕ್ಷ್ಮಿ ಎಂದು ಕರೆದರೆ ಅವಳು ಓಡಿ ಬರುತ್ತಾಳೆ. ಅದು ಅಲ್ಲದೆ ಅವಳ ಎಡ ಕೆನ್ನೆಯ ಮೇಲೆ ಒಂದು ಕಪ್ಪು ಮಚ್ಚೆ ಇದೆ ಎಂದನು. ಸರಿ, ಒಂದು ವೇಳೆ ಅವಳು ನಿಜವಾಗಿಯೂ ನಿನ್ನ ಮಗಳೇ ಆಗಿದ್ದರೆ ಅವಳು ನಾಳೆಯೇ ನಿನ್ನ ಜೊತೆ ಬರುವಂತೆ ಏರ್ಪಾಟು ಮಾಡುವೆ.
ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.